ಹಾಯ್ ಹಲೋ ಗೈಸ್, ಐ ಮೋಹನ್. ವೆಲ್ಕಮ್ ಟು ಸ್ಟಾಕ್ ಪಲ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ NSE ವೆಬ್ಸೈಟ್ ಎಕ್ಸ್ಪ್ಲೋರ್ ಪಾರ್ಟ್ 2 ವಿಡಿಯೋನ ಮಾಡ್ತಾ ಇದ್ದೀವಿ. ಇದರಲ್ಲಿ FI ಡೇಟಾ ಅಂಡ್ ಇಂಡೆಕ್ಸ್ ಮೂವರ್ಸ್ ಯಾರ್ಯಾರು ಇರ್ತಾರೆ ಅಂಡ್ ಯಾವ ಸೆಕ್ಟರ್ದು ಯಾವ ಸ್ಟಾಕ್ಸ್ ಎಷ್ಟು ವೆಯ್ಟೇಜ್ ಇರುತ್ತೆ ಅದನ್ನ ಹೇಗೆ ನೋಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಗೆಟ್ ಇನ್. ಮೊದಲಿಗೆ ಇಲ್ಲಿ ಈ ಮಾರ್ಕೆಟ್ ಡೇಟಾದಲ್ಲಿ ಇಂಡೆಕ್ಸ್ ಮೂವರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಅವತ್ತಿನ ದಿನದ್ದು ಕರೆಂಟ್ ಪ್ರೈಸ್ ಮಾರ್ಕೆಟ್ ಏನಿದೆ ಅಂಡ್ ಯಾವ ಸ್ಟಾಕ್ಸ್ಗಳು ಬುಲ್ಲಿಶ್ ಇದೆ, ಯಾವ ಸ್ಟಾಕ್ಸ್ಗಳು ಬೆರಿಶ್ ಇದೆ ಅಂತ ಕ್ಲಿಯರ್ ಆಗಿ ನೋಡ್ಬೋದು. ಇನ್ನು ಇಲ್ಲಿ ಸೆಕ್ಟರ್ ಅಂತ ಆನ್ ಮಾಡ್ಕೊಂಡ್ರೆ ಅವತ್ತಿನ ದಿನ ಇಲ್ಲಿ ಯಾವ ಸೆಕ್ಟರ್ಗಳು ನಮಗೆ ಬುಲ್ಲಿಶ್ ಇದೆ, ಯಾವ ಸೆಕ್ಟರ್ಗಳು ನಮಗೆ ಬೆರಿಶ್ ಇದೆ ಅಂತ ನೋಡಬಹುದು. ಎಕ್ಸಾಂಪಲ್ಸ್ ಇಲ್ಲಿ IT ಬುಲ್ಲಿಶ್ ಇದೆ, ಆಟೋಮೊಬೈಲ್ಸ್, ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ FMCG. ಅದೇ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿರೋ ಸೆಕ್ಟರ್ಸ್ ಗಳು ಯಾವ್ದು ಅಂತ ನೋಡಿದ್ರೆ ಫಿನಾನ್ಸ್, ಹೆಲ್ತ್ ಕೇರ್ ಅಂದ್ರೆ ಫಾರ್ಮಾ, ಟೆಲಿಕಮ್ಯುನಿಕೇಶನ್ ಅಂದ್ರೆ ಭಾರತೀಯ ಏರ್ಟೆಲ್, ಈ ರೀತಿ ಸ್ಟಾಕ್ಸ್ ಗಳು. ಸೊ ಇಲ್ಲಿ ಸೆಕ್ಟರ್ಸ್ ವೈಸ್ ನಮಗೆ ಸ್ಟಾಕ್ಸ್ ಗಳನ್ನ ನೋಡಬಹುದು. ಅದೇ ರೀತಿಯಲ್ಲಿ ಇಂಡಿವಿಜುವಲ್ ಸ್ಟಾಕ್ಸ್ ಗಳು ಏನಾಗ್ತಾ ಇದೆ ಅಂತ ಕ್ಲಿಯರ್ ಆಗಿ ನೋಡಬಹುದು. ಅದೇ ರೀತಿ ಇಂಡಿವಿಜುವಲ್ ಸೆಕ್ಟರ್ಸ್ ಗಳು ಸ್ಟಾಕ್ಸ್ ಗಳು ಏನ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ನೋಡಬಹುದು. ಇವಾಗ ಎಕ್ಸಾಂಪಲ್ ನಿಫ್ಟಿ ಆಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋ ಸೆಕ್ಟರ್ಸ್ ಯಾವ ಸ್ಟಾಕ್ಸ್ ಬುಲ್ಲಿಶ್ ಇದೆ, ಯಾವ ಸ್ಟಾಕ್ ಗಳು ಬೆರಿಶ್ ಇದೆ ಅಂತ ನೋಡಬಹುದು. ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿದು ಇಂಡೆಕ್ಸ್ ನೋಡಿದ್ರೆ ಯಾವ ಸ್ಟಾಕ್ಸ್ ಗಳು ಏನ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅನ್ನೋದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಇದು ಸೆಕ್ಟೋರಿಯಲ್ ವೈಸ್, ಸ್ಟಾಕ್ಸ್ ವೈಸ್ ಏನ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅನ್ನೋದು ಕ್ಲಿಯರ್ ಡೇಟಾ. ಇನ್ನು ಇಂಡೈಸಿಸ್ ಅಲ್ಲಿ ನಿಫ್ಟಿ 50 ಸೆಲೆಕ್ಟ್ ಮಾಡಿದಾಗ ಆ ಕಂಪ್ಲೀಟ್ ನಿಫ್ಟಿ 50 ಇಂಡೆಕ್ಸ್ ನಮಗೆ ಯಾವ ಸೆಕ್ಟರ್ಸ್ ಎಷ್ಟು ಪರ್ಸೆಂಟೇಜ್ ಆ ಇಂಡೆಕ್ಸ್ ಗೆ ವೇಟೇಜ್ ಇದೆ ಅಂತ ಕ್ಲಿಯರ್ ಒಂದು ಪಿಕ್ಚರ್ ಸಿಗುತ್ತೆ. ಇವಾಗ ಎಕ್ಸಾಂಪಲ್ಸ್ ನೋಡೋದಿದ್ರೆ ನಮಗೆ ಇಲ್ಲಿ ಫಿನಾನ್ಷಿಯಲ್ 37% ಇದೆ, ಆಯಿಲ್ ಅಂಡ್ ಗ್ಯಾಸ್ 11% ಇದೆ, IT 10% ಇದೆ. ಸೊ ಅಗೇನ್ ಈ ಫಿನಾನ್ಷಿಯಲ್ ಸರ್ವಿಸ್ ಅಲ್ಲಿ ಯಾವ ಸ್ಟಾಕ್ಸ್ ಗಳು, ಇಂಡಿವಿಜುವಲ್ ಸ್ಟಾಕ್ಸ್ ಗಳು ಎಷ್ಟು ವೇಟೇಜ್ ಇದೆ ಅಂತ ನೋಡಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಇಲ್ಲಿ ನೋಡೋದ್ರೆ ನಮಗೆ HDFC ಬ್ಯಾಂಕ್ 13% ಇದೆ, ICIC ಬ್ಯಾಂಕ್ 8%. ಅದೇ ರೀತಿ ಎನರ್ಜಿ ಸೆಕ್ಟರ್ ಅಲ್ಲಿ ಯಾವ ಸ್ಟಾಕ್ಸ್ ಗಳು ವೇಟೇಜ್ ಇದೆ ಅಂತ ನೋಡೋದ್ರೆ ನಮಗೆ ರಿಲಯನ್ಸ್ ನಮಗೆ ಇಲ್ಲಿ ಆಲ್ಮೋಸ್ಟ್ 9% ಇದೆ. ಅದೇ ರೀತಿ IT ಸೆಕ್ಟರ್ಸ್ ನಲ್ಲಿ ಯಾವ ಸ್ಟಾಕ್ಸ್ ಗಳು ವೇಟೇಜ್ ಇದೆ ನಿಫ್ಟಿ 50 ಅಂತ ನೋಡೋದಾದ್ರೆ ಇನ್ಫೋಸಿಸ್ ಆಲ್ಮೋಸ್ಟ್ 5% ಇದೆ, TCS 2.5%. ಅದೇ ರೀತಿ ಟೆಲಿಕಮ್ಯುನಿಕೇಶನ್ ಅಲ್ಲಿ ನೋಡಿದ್ರೆ ನಮಗೆ ಇಲ್ಲಿ ಭಾರತೀಯ ಏರ್ಟೆಲ್ ಆಲ್ಮೋಸ್ಟ್ 5% ಇದೆ. ಇದೇ ರೀತಿ ಇನ್ನ ರಿಮೈನಿಂಗ್ ಸೆಕ್ಟರ್ಸ್ ಗಳು ಎಷ್ಟು ಪರ್ಸೆಂಟ್ ವೇಟೇಜ್ ಇದೆ ಅನ್ನೋದನ್ನ ಕ್ಲಿಯರ್ ಆಗಿ ನೋಡಬಹುದು. ಅಗೇನ್ ಆ ಸೆಕ್ಟರ್ಸ್ ಒಳಗಡೆ ಹೋದಾಗ ಇಂಡಿವಿಜುವಲ್ ಸ್ಟಾಕ್ಸ್ ಗಳು ನಮಗೆ ಎಷ್ಟು ಪರ್ಸೆಂಟೇಜ್ ನಿಫ್ಟಿ 50 ಪುಷ್ಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಇನ್ನು ಆಸ್ ಅ ಇನ್ವೆಸ್ಟರ್ ಆಗಿ, ಟ್ರೇಡರ್ ಆಗಿ ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಇರೋದು FIಗಳು ಮತ್ತು DIಗಳ ಡೇಟಾ. ಅದನ್ನು ನಾವು ಗೂಗಲ್ ಅಲ್ಲಿ NSE FI DI ಡೇಟಾ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಫಸ್ಟ್ ಲಿಂಕ್ ಓಪನ್ ಆಗುತ್ತಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇನ್ನು FI DIಗಳು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಅವತ್ತಿನ ದಿನ ಏನ್ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಡೇಟಾ ಇಲ್ಲಿ ಸಿಗುತ್ತೆ. ಎಕ್ಸಾಂಪಲ್ ಇವಾಗ DIಗಳು ನೋಡಿದ್ರೆ ಡಿಸೆಂಬರ್ 1ನೇ ತಾರೀಕು ಇಲ್ಲಿ ಬೈ ವ್ಯಾಲ್ಯೂ ಕ್ರೋಡ್ಸ್ ಅಲ್ಲಿ ಇರುತ್ತೆ. ಅಂದ್ರೆ 11,945 ಕೋಟಿ ಬೈ ಮಾಡಿದ್ದಾರೆ. ಹಾಗೆ ಇನ್ನು ಮಾರ್ಕೆಟ್ ಮುಗಿಯುವಷ್ಟರಲ್ಲಿ 9,908 ಕೋಟಿನ ಮತ್ತೆ ಸೆಲ್ ಮಾಡಿದ್ದಾರೆ. ಸೊ ಓವರ್ ಆಲ್ ಇದರಿಂದ ಇದನ್ನ ಮೈನಸ್ ಮಾಡಿದ್ರೆ ನಮಗೆ ಸಿಗೋದು 2030 crores ಓವರ್ ಆಲ್ ನೆಟ್ ಬಯರ್ಸ್ ಆಗಿದ್ದಾರೆ. ಅದೇ ರೀತಿ FIಗಳನ್ನ ನೋಡಿದ್ರೆ ನಮ್ಗೆ ಇಲ್ಲಿ 8,868 ಕೋಟಿ ಬೈ ಮಾಡಿದ್ದಾರೆ. ಅದೇ ರೀತಿ 10,008 ಕೋಟಿ ಸೆಲ್ ಮಾಡಿದ್ದಾರೆ. ಅಗೇನ್ ಇಲ್ಲಿ ಬೈಗಿಂತ ಸೆಲ್ ಜಾಸ್ತಿ ಮಾಡಿರೋದ್ರಿಂದ ನಮ್ಗೆ ಇಲ್ಲಿ 1,140 ಕೋಟಿ ಸೆಲ್ ಆಫ್ ಆಗಿದೆ. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ DIಗಳು 2,000 ಕೋಟಿಯಷ್ಟು ಬೈ ಮಾಡಿದ್ದಾರೆ, FIಗಳು 1,200 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಇನ್ನು ಡಿಸೆಂಬರ್ 1ನೇ ತಾರೀಕು ನಮ್ಗೆ ಇಲ್ಲಿ ಏನಾಗಿದೆ ಅಂತ ನೋಡೋದಾದ್ರೆ ನಿಫ್ಟಿ ಇಲ್ಲಿ ಓಪನ್ ಆಗಿದೆ ಅಂಡ್ ಕಂಪ್ಲೀಟ್ 140 ಪಾಯಿಂಟ್ಸ್ ಅಷ್ಟು ಬಿದ್ದಿದೆ. ಸೊ FIಗಳು 2,000 crores ಸೆಲ್ ಮಾಡಿರೋದ್ರಿಂದ ಇಲ್ಲಿ ನಮಗೆ ಮಾರ್ಕೆಟ್ ಅನ್ನು ಬಿದ್ದಿದೆ. ಸೊ ನಮ್ಗೆ ಇಲ್ಲಿ ಒಂದು ಕ್ಲಿಯರ್ ಎಕ್ಸಾಂಪಲ್ ಪಿಕ್ಚರ್ ಸಿಗ್ತಾ ಇದೆ FIಗಳು ನಮ್ಗೆ ಇಲ್ಲಿ ಏನಕ್ಕೆ ಮ್ಯಾಟರ್ ಆಗ್ತಾರೆ ಅಂತ. ಇನ್ನು FI ಡೇಟಾಗಳನ್ನ ಇಲ್ಲಿ ನೀವು ಮನಿ ಕಂಟ್ರೋಲ್ ಅಲ್ಲಿ ನೋಡಕ್ಕೆ ಪ್ರಿಫರ್ ಮಾಡ್ತೀನಿ. ಇವಾಗ ಸೇಮ್ FI DI ಆಕ್ಟಿವಿಟಿ ಅಂತ ಹೊಡೋದ್ರೆ ಗೂಗಲ್ ನಲ್ಲಿ ನಮಗೆ FI DI ಆಕ್ಟಿವಿಟಿದು ಮನಿ ಕಂಟ್ರೋಲ್ದು ಲಿಂಕ್ ಸಿಗುತ್ತೆ. ಸೊ ಇಲ್ಲಿ ನಾವು ಮನಿ ಕಂಟ್ರೋಲ್ ಅಲ್ಲಿ ಆ ಕಂಪ್ಲೀಟ್ ಮಂತ್ ನೋಡಬಹುದು. ಇವಾಗ ಡಿಸೆಂಬರ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಆಸ್ ಆಫ್ ನಾವು FI ಅವರು ಡಿಸೆಂಬರ್ ಸ್ಟಾರ್ಟಿಂಗ್ ಇಂದಾನೆ ಸೆಲ್ ಆಫ್ ಮಾಡಿದ್ದಾರೆ, DI ಅವರು ಬೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನಮಗೆ ಪ್ರೀವಿಯಸ್ FI DIಗಳದ್ದು ಆಕ್ಟಿವಿಟಿ ಸಿಗುತ್ತೆ. ಇವಾಗ ಎಕ್ಸಾಂಪಲ್ ನವೆಂಬರ್ ನೋಡಿದ್ರೆ 17,000 ಅಷ್ಟು ಸೆಲ್ ಮಾಡಿದ್ದಾರೆ, DIಗಳು 77,000 ಅಷ್ಟು ಬೈ ಮಾಡಿದ್ದಾರೆ. ಅದೇ ರೀತಿ ಅಕ್ಟೋಬರ್ 2,300 crores ಅಷ್ಟು ಸೆಲ್ ಮಾಡಿದ್ದಾರೆ. ಅದೇ ರೀತಿ ಸೆಪ್ಟೆಂಬರ್ 35, ಆಗಸ್ಟ್ 47, ಜುಲೈ 47, ಆಲ್ಮೋಸ್ಟ್ ಲಾಸ್ಟ್ 6 months ಇಂದ FIಗಳು ಸೆಲ್ ಮಾಡ್ತಾನೆ ಬಂದಿದ್ದಾರೆ, DIಗಳು ಅದನ್ನ ಬ್ಯಾಲೆನ್ಸ್ ಮಾಡ್ತಾನೆ ಬಂದಿದ್ದಾರೆ. ಸೊ ಇಲ್ಲಿ ನಮಗೆ ಪ್ರೀವಿಯಸ್ ಮಂತ್ ಗಳು ಬಿಗ್ ಪ್ಲೇಯರ್ಸ್ ಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಈಸಿಯಾಗಿ ಇಲ್ಲಿ ಡೇಟಾ ಸಿಗುತ್ತೆ. ಹಾಗಾಗಿ ನಾನು ನಿಮಗೆ FI DIಗಳ ಡೇಟಾ ನೋಡಲಿಕ್ಕೆ ಮನಿ ಕಂಟ್ರೋಲ್ ನ ಪ್ರಿಫರ್ ಮಾಡ್ತೀನಿ. ಇದಿಷ್ಟು NSE ವೆಬ್ಸೈಟ್ ನ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಆಗಿತ್ತು. ಇನ್ನು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.